ಅಯ್ಯಪ್ಪ ದೇವ್ರೇ, ಅಯ್ಯೋ ದೇವ್ರೇ. ಲೈವ್ ಇದು ಮುಗಿದ್ ಬಿಡ್ರಿ. ವಿನಯ್ ಬಾ ಬಾ. ಎಲ್ಲಿದ್ದ ರೋಲ್ ಮಾಡ್ತೀರಾ? ನಾನಿಲ್ಲ, ವಿನಿ ಮಾತ್ರ. ತಪ್ಪು ಕ್ವಶನು. ನಮ್ಮ ಹಾವಿಗೆ ನೀನ್ ಸುಮ್ನೆ ಇರ್ತೀಯಾ? ಇಲ್ಲ, ಬಲರಾಮನ ದಿನಗಳಿಗೂ ಹಾವಿಗೆ ಏನ್ ಸಂಬಂಧ? ಸುಮ್ನೆ ಯಾಕೆ ಒಟ್ನಲ್ಲಿ ನಮ್ಮನ್ನ ಸಿಗಿಸ್ಬೇಕು ಏನೋ ಮಾಡ್ತೀರಾ ನೀವು. ಹಾವಾಕಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಪ್ರಾಬ್ಲಮ್ ಆಯ್ತು ಅಂದ್ರೆ ಅನಿಮಲ್ ವೆಲ್ಫೇರ್ ಕಡೆಯಿಂದ ಸರ್ ಮಾತ್ರ ಜವಾಬ್ದಾರಿ. ಇವ್ರನ್ನ ಮಾತಾಡ್ಸ್ಕೊಳ್ಳಿ. ನಮ್ ವಿಷಯಕ್ಕೆ ಈ ಸತಿ ಯಾರು ಬರಂಗಿಲ್ಲ ಸರ್. ಏನಾಗಬೇಕಂತೆ ಹೇಳ್ತಾ ಇರೋದು ಹಾವಾಕಳಿ ಅಂತ. ನಮ್ಗ ಆಗಲ್ಲ ಅಂತ ನಾವ್ ಹೇಳ್ತಾ ಇರೋದು. ಹಾವಾಕಳದೆಲ್ಲ ಪ್ರಾಬ್ಲಮ್ ಅಲ್ಲ ಸರ್. ಈ ಸಿನಿಮಾನಲ್ಲಿ ಹುಲಿ, ಆನೆ, ಗೂಳಿ ಎಲ್ಲದನ್ನು ಹಾಕೊಂಡಿದ್ದಾರೆ. ಇವಾಗ ಒಂದು ಹಾವು ಇವ್ರೇ ಹಾಕೊಂಡ್ಬಿಡ್ಲಿ. ಅದು ಕರೆಕ್ಟ್ ಅಲ್ವಾ ಸರ್? ಏನಿಲ್ಲ, ನಾನು ಸನ್ಮಾನ ಮಾಡ್ಸ್ಕೊತೀನಿ ಜೊತೆಲಿ. ಎಲ್ಲ ಅವಶ್ಯಕತೆ ಇಲ್ಲ ಸರ್, ನನಗಾಗಲ್ಲ. ನೋಡಿ, ಅವತ್ತಿಂದ ಇವತ್ತಿನವರೆಗೂ ಜೊತೆಲಿದ್ದೀವಿ. ಕಚ್ಚೋದು ಒಟ್ಟಿಗೆ ಕಚ್ಚಲಿ, ಏನ್ ತೊಂದ್ರೆ ಇಲ್ಲ. ಮುಖ ಆ ಕಡೆ ಇರ್ಲಿ. ಏನ್ ಹಿಂಗ್ ಹೇಳ್ತಿದ್ದೀರಾ? ನಮ್ ಕೇಳ ಏನು ಏನ್ ನನ್ ಕೇಳಾಗಲ್ಲ. ನನಗೆ ರೆಪ್ಟೈಲ್ ಮೊದ್ಲೇ ಆಗಲ್ಲ. ಬಲರಾಮನ ದಿನಗಳಿಗೂ ಹಾಗೂ ಏನ್ ಸಂಬಂಧ ಐತೆ? ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ. ಅವ್ರು ಹಾಕೊಳ್ಳಿ ಬಿಡ್ರಿ, ನಾವ್ ಹಾಕೊಳ್ಳಲ್ಲ. ನನ್ ಕೇಳಾಗಲ್ಲ, ನಮಗ್ ಬೇಡ. ಯಾಕೆ ಯಾವ ಖುಷಿಗೆ? ಮುಂದೆ ಹೋಗ್ತೀನಿ, ಹಿಂದೆ ಬರುತ್ತಾ? ನಿಮ್ಮ ಹತ್ರ ಬರ್ತೈತೆ, ಇಟ್ಕೊಳ್ರಿ. ಗಿಂಡ್ ಬಿಡ್ಬೇಕು. ಏನ್ ಹಾಕಳದು? ಸರ್ ಬೇಡ ಬೇಡ, ಏನ್ ಮಾಡಲ್ವಾ ಅದು? ಸರ್ ಮಚ್ಕೊಡಿ, ಇಟ್ಕೊಂತೀವಿ. ಅವೆಲ್ಲ ಕೊಡ್ಬಿಡಿ, ನಮ್ಗೆ ಆಗಲ್ಲ. ಮಚ್ಚು ಬೇಡ ಸದ್ಯ. ಅಂದ್ರೆ ಅದು ಪ್ಲಾಸ್ಟಿಕ್ ದಯವಿಟ್ಟು ಯಾಕೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರಾ ನಮ್ಗೆ? ಅದ್ರ ಬಗ್ಗೆನೇ ಇದ್ದೀರಾ? ನಮ್ಮ ಕೇಳ್ತಾ ಇದೀರಾ, ನಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಕೇಳ್ತಾ ಇದೀರಾ? ಯಾಕೆ? ಏನ್ ವಿಷಯ? ನೀವು ಇದೆಲ್ಲ ಮುಗಿದ್ಮೇಲೆ ಸಿಗಿ. ಸರ್, ದೇವ್ರನ್ನ ಯಾವ ಟೈಮ್ನಲ್ಲಿ ನೋಡಿದ್ರು ದೇವರೇ ಸರ್. ಸೊ ಚಾಮುಂಡಮ್ಮನ ನೋಡೋದಕ್ಕೆ ಯಾವ ಟೈಮ್ನಲ್ಲಿ ಹೋದ್ರೂ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಇವ್ರು ಅವಾಗ ತಾಯ್ನಾಡಿಗೆ ಹೋಗ್ತಿರ್ತಾರೆ, ಅದ್ರ ಬಗ್ಗೆ ಕೇಳಿ. ಸಂಬಂಧ ಇರಲ್ಲ ಕ್ವಶನ್ಗೂ ಅದಕ್ಕೂ. ಸಂಬಂಧ ಇತ್ತು. ಕರೆಕ್ಟಾಗಿ ಹೇಳಿದ್ರಿ ಸರ್. ನೋಡಿ ನಮ್ಮವ್ರಿ ಅವ್ರಿ ಸರ್, ತಾಯ್ನಾಡು ಮಗ ಬಿಡ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತಾ ಇದೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಎಲ್ಲ. ಇದು ನಾನು ವಿನಿ ಇಬ್ರು ಆಕ್ಟ್ ಮಾಡಿದ್ವಿ ಇದರಲ್ಲಿ. ಸೊ ನಿಮ್ಮ ಸಹಕಾರ, ಸಪೋರ್ಟ್ ಎಲ್ಲ ಬೇಕು. ಇಡೀ ಕರ್ನಾಟಕ ಜನತೆ ಕೇಳ್ಕೊತಾ ಇರೋದೊಂದೇ, ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ. ಯಾಕಂದ್ರೆ ಅಷ್ಟು ಕ್ಲಾಸ್ ಆಗಿ, ಅಷ್ಟು ಮಾಸ್ ಆಗಿ ಬಂದ್ರು ಒಂದು ಕಲ್ಟ್ ಮೂವಿ. ತುಂಬ ವರ್ಷಗಳ ನಂತರ ತಿರ್ಗಾ ಚೈತನ್ಯ ಸರ್ ಇಸ್ ಬ್ಯಾಕ್ ಟು ಫಾರ್ಮ್. ಆಮೇಲೆ ಶ್ರೇಯಸ್ ಅವರು ಇಂಥ ಒಳ್ಳೆ ಬಜೆಟಲ್ಲಿ ಮಾಡಿರೋ ಮೂವಿ ತುಂಬ ಖುಷಿ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅದ್ರ ಜೊತೆ ನನಗೂ ಆಲ್ ದ ಬೆಸ್ಟ್.
ಒಂದು ಸೀರಿಯಸ್ ವಿಷಯ ಹೇಳಬೇಕು ಅಂದರೆ, ಜೋಕ್ಸ್ ಅಪಾರ್ಟ್, ಒಂದು ಸಿನಿಮಾನ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ಇದೆಲ್ಲ ನಿಮ್ಮ ಕೈಯಿಂದನೇ ಸಾಧ್ಯ. ದಿಸ್ ಇಸ್ ಆಫ್ ದ ಕ್ಯಾಮ್ರಾ ವಾಟ್ ಐ ಆಮ್ ಸೇಯಿಂಗ್. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಪ್ರಮೋಟ್ ಮಾಡಿ, ಜನರಿಗೆ ರೀಚ್ ಮಾಡಿಸಿ, ಜನರನ್ನ ವಾಪಸ್ ಥಿಯೇಟ್ರಿಗೆ ಬರೋವಂಗೆ ಮಾಡಿ. ಬಿಕಾಸ್ ದಿಸ್ ಇಸ್ ಅ ಬ್ಯೂಟಿಫುಲ್ ಸಿನಿಮಾ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸು ನಿಮಗೆ OTT ಆಗಲಿ ಅಥವಾ ಫೋನ್ಗಳಲ್ಲಾಗಲಿ ಅದು ಸಿಗೋದಿಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ, ಅಷ್ಟೇ ನಾನು ಹೇಳ್ತಿರೋದು. ಇಟ್ ಈಸ್ ಅ ಬ್ಯೂಟಿಫುಲ್ ಸಿನಿಮಾ. ಸಿನಿಮ್ಯಾಟಿಕ್ನಲ್ಲಿ 80s ಒಂದು ರೌಡಿಸಮ್ನ ನೋಡಬೇಕು ಅಂದರೆ ನೋಡಿ ಈ ಸಿನಿಮಾನ, ಯು ವಿಲ್ ಎಂಜಾಯ್ ಇಟ್.